ಮತ್ತೊಂದು ಜ್ಞಾನಗಳನ್ನ ಮಾಡ್ತಾ ಇರುವಳಂತೆ ತಾಯಿ ದುರ್ಗಾದೇವತೆ. ಯಾಕಪ್ಪ? ನಾನಿಲ್ಲಿ ಜಾಗ ಕೇಳ್ಕೊಂಡದಾಯ್ತು, ಇಲ್ಲಿ ನೆಲೆಯಾದುದಾಯ್ತು. ನಾನು ನನಗೆ ಹೂ ನೀರು ಹಾಕುವಂತ ಶಿಶುಮಗನ್ನ ಪಡಿಬೇಕು, ಪೂಜೆ ಮಾಡುವಂತ ಶಿಶುಮಗನ್ನ ಪಡಿಬೇಕಂತೇಳಿ ತಾಯಿ ಚಪ್ಪನ್ನೇಳು ರಾಜ್ಯಗಳೆಲ್ಲ ದಿಟ್ಟಿಸಿ ನೋಡಿದ್ಲಂತೆ. ಕಾಳಮ್ಮ ಯಾವ ಕಡೆ ನೋಡಿದ್ರು ತಾಯಿಗೆ ಹೂ ನೀರು ಹಾಕುವಂತ ಶಿಶುಮಗ ಎಲ್ಲೂ ಕಂಡು ಬರಲಿಲ್ಲ. ಇಲ್ಲ. ಈ ಕಡೆ ಕೊಳ್ಳೆಗಾಲ ತಾಲೂಕು ಮಾಂಬಳ್ಳಿ ಅನ್ನುವಂತ ಒಂದು ಗ್ರಾಮ ಇದೆ. ಆ ಮಾಂಬಳ್ಳಿ ದೊಡ್ಡ ಮಾರಿಗೌಡನ ಮಗ ಚಿಕ್ಕ ಮಾರೇಗೌಡ ಅಂದ್ರೆ 7 ವರ್ಷದ ಬಾಲಕ. ಅವನು ಅವ್ರು ನಿದ್ರೆ ಮಾಡುವಂತ ಹೇಳಿ ಬೆಳಗ್ಗೆ ಆ ದೊಡ್ಡ ಮಾರೇಗೌಡನಿಗೆ ಕನಸಿನಲ್ಲಿ ಹೋಗಿ ಹೇಳ್ತಾ ಇರುವಳಂತೆ ತಾಯಿ. ಏನಂತ? ಏನಯ್ಯ ಮಾರೇಗೌಡ, ನಿನ್ನ 7 ವರ್ಷದ ಮಗ ಚಿಕ್ಕ ಮಾರೇಗೌಡನ ನನ್ನ ನದಿಗೆ ದುರ್ಗದ ಗ್ರಾಮಕ್ಕೆ ಕರ್ಕ ಬಂದು ನನ್ನ ಪೂಜೆ ಸ್ಥಾನಕ್ಕೆ ಬಿಡ್ಬೇಕು ಕಣಯ್ಯ. ಅಕಸ್ಮಾತ್ ಏನಾರ ಆಗುದಿಲ್ಲ ಅಂದ್ರೆ ನಿನ್ನ ಮಗ ಚಿಕ್ಕ ಮಾರೇಗೌಡನಿಗೆ ಹುಚ್ಚು ಬೆಪ್ಪನ್ನ ಕೊಟ್ಟಿ ನಾನು ಕರ್ಸ್ಕತೀನಿ ನಾನು ಅಂತೇಳಿ ಕಾಳಮ್ಮ ಅವಳು ಮಾಯಾದ ಕನಸ ತಾಯಿ ಕೊಡುತ್ತಾಳೆ. ನಾನು ಸತ್ಯ ಇದ್ರೆ ನಿನ್ನ ಮಗನ್ನ ನಾನು ಕರ್ಕೋತೀನಿ ನೋಡು ಅಂತ ಹೇಳಿ ತಾಯಿ ಕಾಳಮ್ಮ ಹುಚ್ಚು ಬೆಪ್ಪನ್ನ ತಾಯಿ ಕೊಡುತ್ತಾಳೆ. ನೋಡ್ರಿ, ನಿನ್ನ ಮಗ ಚಿಕ್ಕ ಮಾರೇಗೌಡನ ಕರ್ಕೊಂಡೋಗಿ ಆ ಶಕ್ತಿ ದೇವತಿ ಪಾದಕ್ಕೆ ಒಪ್ಪಿಸ್ಬಿಟ್ರೆ ನಿನ್ನ ಮಗ ಉದ್ಧಾರ ಆಗ್ತಾನೆ, ನೀವು ಉದ್ಧಾರ ಆಗ್ತೀರಿ, ನಿಮ್ಮ ವಂಶ ಉದ್ಧಾರವಾಗ್ತದೆ. ಇಲ್ದರೆ ನೀವು ಉದ್ಧಾರ ಆಗ್ಲಾರಿ, ನಿಮ್ಮ ವಂಶನೂ ಉದ್ಧಾರ ಆಗುದಿಲ್ಲ ಕಾಣ್ರಿ. ಅಯ್ಯೋ ಶಿವ, ಇವತ್ತು ಆ ಸತ್ಯ ದೇವತಿ ಹಠನೆ ಮೇಲಾಗೋಯ್ತಲ್ಲ, ಏನ್ ಮಾಡ್ಲಿ? ದುರ್ಗದ ಗ್ರಾಮಕ್ಕೆ ಕರ್ಕ ಬಂದು ಆ ದೊಡ್ಡ ಮಾರೇಗೌಡ ಹೇಳ್ತಾನ, ಅಮ್ಮ ಏನು ಗೊತ್ತಿಲ್ದಿರುವಂತ ನನ್ನ ಮಗನಿಗೆ ಹುಚ್ಚು ಬೆಪ್ಪನ ಕೊಟ್ಟಿ ನಿನ್ನ ಪಾದಕ್ಕೆ ಕಳಿಸ್ಕೋತಾ ಇದೆಯಲ್ಲ ತಾಯಿ, ನಮ್ಮ ವಂಶವನ್ನ ಉದ್ಧಾರ ಮಾಡುವ, ಹೀಗೋ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ನನ್ನ ಮಗನ್ನ ಅಂತೇಳಿ ಅವಳು ಪಾದಕ್ಕೆ ಒಪ್ಪಿಸ್ಬಿಟ್ಟು ದೊಡ್ಡ ಮಾರೇಗೌಡ ಅವನ ಗ್ರಾಮಕ್ಕೆ ಅವನು ಬಂದ್ಬಿಟ್ಟ. ಈ ಕಡೆ 7 ವರ್ಷದ ಬಾಲಕ ಆ ಚಿಕ್ಕ ಮಾರೇಗೌಡ ತಾಯಿ ಪಾದ ಹತ್ರ ನಿಂತ್ಕೊಂಡು ಹೇಳ್ತವನೆ, ಅಮ್ಮ ಏನು ತಿಳಿಯದು ತಾಯಿ, ನನಗೊಂದು ಅರಿಯದು ತಾಯಿ ಕಾಳಮ್ಮ. ಹೌದಪ್ಪ, ಇವತ್ತು ಏನು ಗೊತ್ತಿಲ್ಲದೆ ಇರುವಂತ ಮಗನ್ನ ನೀನು ಪೂಜೆ ಸ್ಥಾನಕ್ಕೆ ಕರ್ಕೊಂಡಿದ್ಯವ್ವ, ನಾನು ನಿನಗೆ ಯಾವ ರೀತಿ ನಾನು ಪೂಜೆ ಆ ಕೊಳದಿಂದ ಮಜ್ಜುಳ ನೀರನ್ನು ತಂದು ತಾಯಿಗೆ ಮೈ ಮೇಲೆ ಸುರಿದಿ ಗಂಧ ಪುಷ್ಪವನ್ನು ಹಿಕ್ಕಿ ಅಂದ ಚಂದದ ಹೂವುಗಳನ್ನು ಮುಡಿಸಿ ಆ ತಾಯಿ ಪಾದಕ್ಕೆ ಹಾಕಂದ ಭಯ ಭಕ್ತಿಯಿಂದ ಬಾಯಿ ಕಟ್ಕೊಂಡು ಪೂಜೆ ಮಾಡುವನಂತೆ. ಯಾವ ರೀತಿ? ಅಮ್ಮ ತಾಯೇ ಒಂದೇ ಬಣ್ಣದಂತ ತುಂಬೆ ಹೂವಿನಂತ ರೊಂಬೆ ಪಾರ್ವತಿ ದೇವಿ ಕಾಳಮ್ಮ, ರೊಂಬೆ ಪಾರ್ವತಾ ದೇವಿ ತಪ್ಪು ನೆಪ್ಪನ್ನ ಒಪ್ಪೇ